ಹೊಸ ವರ್ಷ ಸ್ಟಾರ್ಟ್ ಆಯ್ತು. ಓಕೆ, ಹೊಸದ ಆಫರ್ ಏನ್ ಬಿಡ್ತಿದ್ದೀರಾ? ಈ ತರ ಫಿಟ್ಟಿಂಗ್ ಯಾರಾದ್ರೂ ಕೊಟ್ಬಿಟ್ಟ ಕರ್ನಾಟಕನಲ್ಲಿ ಇಕ್ಬಿಡ್ತೀನಿ. ಇಡೀ ಕರ್ನಾಟಕಕ್ಕೆ ಚಾಲೆಂಜ್ ಪ್ರೈಸ್ ನಾನೇ ಕೊಡ್ತೀನಿ. ಜಾಲಿ ಜಾಲಿ ಎಲ್ಲಾ ಖಾಲಿ ಅಂತ, ಜಾಲಿ ಜಾಲಿ ಎಲ್ಲಾ ಖಾಲಿ ಅಂತ ಆತರ. ಹಾಯ್ ನಮಸ್ಕಾರ ಎಲ್ರಿಗೂ, ಡಿಸ್ಕೌಂಟ್ ಡೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಅಂಡ್ ಎಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಸಿಗುತ್ತಲ್ಲ ಅದನ್ನ ನಿಮ್ಗೆ ತೋರಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಏನೇ ಸಿಕ್ಕರು ನಿಮ್ಗೆ ತೋರಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ಅಂಡ್ ಕೆಳಗಡೆ ಕೊಟ್ಟಿರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅಷ್ಟೇ ಸಾಕು. ನಿಮ್ಮ ಸಪೋರ್ಟ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಸರ್ ನ ವೆಲ್ಕಮ್ ಮಾಡೋಣ. ಮತ್ತೊಂದ್ ಸರ್ತಿ ನಾನು ಅಲಿಜಾನ್ ಆಟೋ ಕನ್ಸಲ್ಟೆಂಟ್ ಬಂದಿನಿ. ಆಲ್ಮೋಸ್ಟ್ ಅಲಿಜಾನ್ ಆಟೋ ಕನ್ಸಲ್ಟೆಂಟ್ ಅಲ್ಲಿ ನಾನು 3ನೇ ಅಂತ 4ನೇ ವಿಡಿಯೋ ಮಾಡ್ತಿರೋದು. ಹೊಸ ವರ್ಷ ಬರ್ತಿದೆ, ಹೊಸ ವರ್ಷದ ಹೊಸ ಆಫರ್ ಕೊಡೋಣ ಅಂತ ಅಂದ್ರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಲಾಸ್ಟ್ ಎಲ್ಲ ಎಲ್ಲಿಂದ ಜನ ಕಸ್ಟಮರ್ ಬಂದಿದ್ರು? ಎಲ್ಲ ಹುಡುಗಿ ಎಲ್ಲೆಲ್ಲ ಬರ್ತಾ ಇದೆ ಸರ್ ಕಸ್ಟಮರ್. ಹೇಳಕ್ ಆಗ್ತಾ ಇಲ್ಲ, ಹಂಗ್ ಬರ್ತಾ ಇದೆ ಕಸ್ಟಮರ್. ಹೌದಾ? ಕಸ್ಟಮರ್ ಅಂತ ಅಂಡ್ ಹೊಸ ವರ್ಷ ಸ್ಟಾರ್ಟ್ ಆಯ್ತು. ಓಕೆ, ಹೊಸದ ಆಫರ್ ಏನ್ ಬಿಡ್ತಿದ್ದೀರಾ? ಈ ಹೊಸ ವರ್ಷಕ್ಕೆ ಆಫರ್ ಬಂದು ಅದು ರೈಟ್ ನಲ್ಲಿ ಕಡಿಮೆ ಮಾಡ್ಬಿಡ್ತೀನಿ. ರೇಟ್ ಅಲ್ಲೇ ರೈಟ್ ನಲ್ಲಿನೇ ಕಡಿಮೆ ಮಾಡ್ಬಿಡ್ತೀನಿ. ಆದ್ರೆ ರೈಟ್ ಮಾತ್ರ ಹೇಳಲ್ಲ, ಇಲ್ಲಿ ಬಂದೆ ಅವ್ರಿಗೆ ಗೊತ್ತಾಗ್ಬೇಕು ರೈಟ್. ಓಕೆ, ಆತರ ಬಂದ್ರೆ ಶಾಕ್ ಆಗ್ಬೇಕು, ಶಾಕ್ ಆಗ್ಬಿಡುತ್ತೆ. ಕರ್ನಾಟಕ ಇದು ಕಲಾಚಿಪಡಲ್ಲ, ಬೆಂಗಳೂರೆಲ್ಲ ಹಾಕ್ಬಿಟ್ಟು ಕರ್ನಾಟಕ ನಮ್ದೇ. ಫಸ್ಟ್ ನಾನೇ ಮಾಡಿರೋದು ವಿಡಿಯೋ, ಇಲ್ಲಿವರೆಗೆ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿವರೆಗೆ ಕರ್ನಾಟಕನ ರೈಟ್ ನಾನೇ ಡೌನ್ ಮಾಡ್ತೀನಿ. ಮುಂದೆ ಮಾಡ್ಕೊಂಡೇ ಹೋಗ್ತೀನಿ. ಕಸ್ಟಮರ್ಗೆ ಬೆಸ್ಟ್ ವರ್ಕ್ ಯಾವ ತರ ಇರುತ್ತೆ ಸರ್? ನೋಡಿ, ಇಲ್ಲೇನೆ ಡೆಮೋ ನಿಂತಿದೆ. ಓಕೆ, ಹೆಂಗಿದೆ ಅಂತ ಡೆಮೋ ಅಂತ ನೋಡಿ. ಟಾಪ್ ಮೇಲೆ ಬೇಕಾದ್ರೆ ಹತ್ಸಿ ನೋಡ್ತೀನಿ, ಹಂಗ್ ಫಿಟ್ಟಿಂಗ್ ಮಾಡಿಸಿ ಕೊಟ್ಟಿನಿ ನಾನು. ಟಾಪ್ ಮೇಲೆ ನೋಡ್ಕೊಡಿ. ಇಲ್ಲ ಐತೆ ನೋಡಿ, ಈ ತರ ಫಿಟ್ಟಿಂಗ್ ಯಾರಾದ್ರೂ ಕೊಟ್ಬಿಟ್ಟ ಕರ್ನಾಟಕನಲ್ಲಿ ಇಕ್ಬಿಡ್ತೀನಿ. ಓಕೆ ಓಕೆ, ಆತರ ಇದೆ. ಆ ತರ ಫಿಟ್ಟಿಂಗ್ ನೋಡ್ಕೊಳ್ಳಿ. ಇಲ್ಲೇ ಎತ್ತಿದೀನಿ ಅಂತ ಗಾಡಿನಲ್ಲಿ ಸ್ವಲ್ಪ ಲೆಕ್ಕ ಹಾಕೊಡಿ, ಹೆಂಗ್ ಫಿಟ್ಟಿಂಗ್ ಮಾಡಿದೀನಿ ನೋಡಿ. ಓಕೆ, ಅಂಡ್ ಇದು ಸರ್ ಅದೇ 3 ಲೇಯರ್ ಬರುತ್ತೆ ಅಂತ ಹೇಳಿದ್ರಲ್ಲ. ಓಕೆ, 3 ಲೇಯರ್ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನೇನು ಯಾವ ತರ ವರ್ಕ್ ಇದೆ ಸರ್ ಇದರಲ್ಲಿ? ಟೋಟಲ್ ಆಕ್ಸೆಸ್ ಸರ್ವಿಸ್ ಆಗಿರೋದು ಗಾಡಿಗೆ ಇದು. ಓಕೆ, ಟೋಟಲ್ ಆಕ್ಸೆಸ್ ಸರ್ವಿಸ್ ಆಗಿರೋದು. ಗಿನಿಶಿಂಗ್ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಫಿನಿಶಿಂಗ್ ಯಾವಾಗ ನೋಡ್ದಾನು ಈ ತರ ಬರ್ಬೇಕು. ಸೌಂಡ್ ಟಮ ಅಂತ ಬರ್ಬೇಕು. 3 ಲೇಯರ್. ಓಕೆ, ಅದಾದ ನಂತರ ಸೈಡ್ ನೀವೇ ಮಾಡಿದ್ರಿ? ಸೈಡ್ ಬೋರ್ಡ್, ಗೇಟ್ ಬೋರ್ಡ್ ಟೋಟಲ್ ಹಿಂದ್ಗಡೆ ಕಟ್ಟೆಯಿಂದ ಹಿಡ್ದಿ, ಮುಂದ್ಗಡೆ ಕಟ್ಟೆಯಿಂದ ಹಿಡ್ದಿ. ಹೊಸ ಸೆಕೆಂಡ್ ಹ್ಯಾಂಡ್ ಆಟೋ ಇದು. ಸಿಂಗಲ್ ಡೂಮ್ ಅದು ರೆಡಿ ಆಗಿರೋದು ಟೋಟಲ್ ಆಗಿ. ಹಿಂಗಾಗಿರೋದು ಗಾಡಿ ಟೋಟಲ್ ಆಗಿ. ಓಕೆ, ಕಂಪ್ಲೀಟ್ ಫಿನಿಶ್ ಇದು. ಫಿನಿಶ್. ಇದಕ್ಕೆ ಮತ್ತೆ ಸೀಟ್ ಕವರ್ ಏನಾದ್ರು ಹಾಕಿದಿರಾ? ಸೀಟ್ ಕವರ್ ಹಿಂಗ ಓದ್ಸತಿ ತೋರಿಸಿಲ್ಲ, ಸ್ಟಿಚಿಂಗ್ ಅಂತ. ಒರಿಜಿನಲ್ ಸ್ಟಿಚಿಂಗ್ ಹಾಕಿದೀನಿ ನೋಡಿ ಕಸ್ಟಮರ್ಗೆ. ಓಕೆ, ಒರಿಜಿನಲ್ ಸ್ಟಿಚಿಂಗ್ ಹಾಕಿದೀನಿ ಕಸ್ಟಮರ್ಗೆ. ಒರಿಜಿನಲ್ ಬರ್ಬೇಕು ಕಸ್ಟಮರ್. ಆತರ ಮಾಡಿ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಬರ್ಬೇಕು. ಅಲಿಜಾನ್ ಆಟೋ ಕನ್ಸಲ್ಟೆಂಟ್ ಐತೆ ಇಲ್ಲಿ. ಬಸಪ್ಪ ಸರ್ಕಲ್ ಎದುರುಗಡೆನೇ ಇದೆ. ಬಸಪ್ಪ ಸರ್ಕಲ್ ಇದೆ ಎದುರುಗಡೆ. ಅಶ್ವತ್ ಕಟ್ಟೆ ದೇವಾಲಯ ಏನಿದೆಲ್ಲ, ಅಶ್ವತ್ ಅರಳಿ ಮರ, ಅದು ಅಶ್ವತ್ ಮರ ಅದ್ರ ಅಪೋಸಿಟ್ ಬರ್ಬೇಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ಕಲಾಸಿ ಪಾಳ್ಯದಲ್ಲಿ ಕಾರ್ನರ್ ಶಾಪೇ ಆಗಿರುತ್ತೆ ನಿಮ್ಗೆ. ಅಂಡ್ ಈ ತರ ಆಟೋ ಅಂಡ್ ಕಸ್ಟಮರ್ ನೋಡ್ಬೋದು. ಅಂಡ್ ಇದೊಂದು ಹೊಸ ಬಂದಿದೆ. ಇಲ್ಲಿ ಒಂದು ಹೊಡೆದಿದ್ದೀನಿ 4 ಪೀಸ್ ಇದು. ಜನ 4 ಪೀಸ್ ಅಂತ ಶೋಕಿ ಹುಡುಗರು ಹೊಡ್ಸೋದಿದ್ದು. ಓಕೆ, ಇದನ್ನ ನೋಡಿ ಹೆಂಗ್ ಫಿಟ್ಟಿಂಗ್ ಹೊಡೆದಿದ್ದೀನಿ. 4 ಪೀಸ್ ಅಂತ ಫೇಮಸ್ ಟಾಪ್ ಇದು. ಆಕ್ಚುಲಿ ಇದು ನಾರ್ಮಲ್ ಆಗಿ ಟಾಪ್ ಇಲ್ದೇ ಇರೋದೇ ನಾರ್ಮಲ್ ಆಗಿ ಬರುತ್ತೆ. ಟಾಪ್ ಇದ್ರೆ ಈ ತರ ಕಾಣುತ್ತೆ ಅಂತ. ಓಕೆ ಅಲ್ವಾ? ಓಕೆ ಓಕೆ ಓಕೆ, ಅಂಡ್ ಇದು ಏನೇನ್ ಕೆಲಸ ಮಾಡ್ಸಿದೀರಾ ಸರ್? ಸರ್ ಇದ್ರಿಗೆ ಕಸ್ಟಮರ್ ಟಾಪ್ ಬರೀ ರೂಫಿಂಗ್ ಹಾಕ್ಸಿರೋದು. ಹೌದಾ? ಎರಡು ಅದನ್ನು ಹೋಲ್ಸೇಲ್ ಪ್ರೈಸ್ ನಲ್ಲಿ ಮಾಡ್ಕೊಂಡಿದೀನಿ. ಕಸ್ಟಮರ್ ಹತ್ರ ನಂದು ಬೇಕಾದ್ರೆ ಡೆಮೋ ತಗೊಳ್ಳಿ. ಪ್ರೈಸ್ ಎಲ್ಲ ಕೇಳ ಅವ್ರಿಗೆ? ಪ್ರೈಸ್ ಕೇಳ್ಬೇಡಿ, ಯಾಕಂದ್ರೆ ಬೇರೆಯವ್ರಿಗೆ ನಾವ್ ಹೇಳಂಗಿಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವರೆಲ್ಲ ಪ್ರೈಸ್ ಹೇಳಿದ್ರೆ ಒಂದ್ ಸ್ವಲ್ಪ ಇದಿದೆ ಇಲ್ಲಿ. ಪ್ರೈಸ್ ಹೇಳೋದು ಬೇಡ. ಪ್ರೈಸ್ ಹೇಳೋದು ಬೇಡ. ಕರ್ನಾಟಕ ನಾನೇ ಅಂತಲ್ಲ, ಯಾರು ಕೊಡ್ಬಾರ್ದು. ಈ ಪ್ರೈಸ್ ನಾನು ಕೊಡ್ತಾ ಇದ್ದೀನಿ. ಓಕೆ ಓಕೆ, ಇಡೀ ಕರ್ನಾಟಕಕ್ಕೆ ಚಾಲೆಂಜ್ ಪ್ರೈಸ್ ನಾನೇ ಕೊಡ್ತೀನಿ. ಓಕೆ, ವರ್ಕ್ ಯಾವ ತರ ಇದೆ? ವರ್ಕ್ ನೋಡ್ತಾ ಇದೆಯಲ್ಲ ನಿಮ್ ಮುಂದೆನೆ ಫಿನಿಶಿಂಗ್. ಈ ತರ ಫಿನಿಶಿಂಗ್ 4 ಪೀಸ್ ಸರ್. ಇದು ನೀವು ವೈಟ್ ಕಲರ್ ಹಾಕಿದ್ರಲ್ಲ, ಇಲ್ಲಿ ಬ್ಲಾಕ್ ಕಲರ್ ಬರುತ್ತೆ. ಬ್ಲಾಕ್ ಇದು ಕಸ್ಟಮರ್ ಸೆಲೆಕ್ಷನ್ ಮಾಡಿರೋದು. ಕಸ್ಟಮರ್ ಸೆಲೆಕ್ಟ್. ವೈಟ್ ಬೇಕು ಅಂತ ಹೇಳಿದ್ರೆ ಕಸ್ಟಮರ್ ಸೆಲೆಕ್ಷನ್ ಮಾಡಿರೋದು. ಇದು ಕಸ್ಟಮರ್ ಸೆಲೆಕ್ಷನ್ ಆಗಿರೋದು. ಮತ್ತೊಂದು ಸರ್, ಓಕೆ ಆಯ್ತು. ಈಗ ನಾರ್ಮಲ್ ಆಗಿ ಮಾಡ್ತೀರಾ, ಇವಾಗೆಲ್ಲ ನಾರ್ಮಲ್ 3 ವಿಡಿಯೋ ಮಾಡಿದೀನಿ ನಾನು. ಹಿಂದ್ಗಡೆ ಸ್ಟಿಕ್ಕರ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಇಟ್ಬಿಡಿ ಸರ್. ಇಲ್ಲೇ ಎಲ್ಲಾರು ತಗೊಳ್ಳಿ, ಮಾಡ್ಸೋಣ. ನೀವೇ ಇಟ್ಬಿಡಿ. ಕಸ್ಟಮರ್ ಅವ್ರು ಬಂದು ಕೇಳ್ಬೇಕು. ನಾನು ಫೋರ್ಸ್ ಅಡ್ರೆಸ್ ಕಳ್ಸಿನಿ, ಅಲ್ಲಿಂದ ಫೋರ್ಸ್ ತಗೊಂಡ್ ಬಂದು ಕುಣಿಸಿ ಇಲ್ಲಿ ಕ್ಲೀನ್ ಆಗಿ ಕುಣಿಸಿ ಕೊಡ್ತೀನಿ. ನಾನು ಕೊಡಿಸ್ತೀವಿ. ಓಕೆ, ಅದಾದ ನಂತರ ಒಳಗಡೆ ಇದು ಮತ್ತೇನ್ ಇದೆ ಸರ್ ವರ್ಕ್? ಇದಕ್ಕೆ ಬರೀ ಇದ್ರಿಗೆ ಟಾಪ್ ರೂಫಿಂಗ್ ಆಗಿರೋದು ಅಷ್ಟೇ. ಸೈಡ್ ಪಟ್ಟಿ ಬರುತ್ತಲ್ಲ, ಸೈಡ್ ಬೋರ್ಡ್ ಏನ್ ಹಾಕಿಲ್ಲ ಇದ್ರಿಗೆ, ಬರೀ ಪಟ್ಟಿ ಮಾತ್ರ ಹಾಕ್ಸಿರೋದು. ಟಾಪ್ ರೂಫಿಂಗ್ ಅರಿ ಓಕೆ ಆಗಿರೋದು. ಟಾಪ್ ರೂಫಿಂಗ್ ಡಿಸೈನ್ಸ್ ಯಾವ್ದಾದ್ರು ಹೊಸದ್ ಮಾಡಿದಿರಾ ಸರ್? ಈಗ ಮಾಡ್ತಾ ಇರ್ತೀನಿ ಸರ್, ಡಿಸೈನ್ ಬಂದಿರಲಿ. ನೀವು ಯಾವಾಗ ಬರ್ತೀರಾ ಅವಾಗ ಹೊಸ ಡಿಸೈನ್ಸ್. ಓಕೆ, ಕೋಲಾರ ಕೆಲಸ ಇದು ಹೊಸದು. ಕೋಲಾರ ಕೆಲಸ ಇದು ಆಗಿರೋದು. ಓಕೆ, ಕೋಲಾರದು ಕೆಲಸ ಇದು.
ಆಗಿರೋದು. ಸರ್ ಲಾಸ್ಟ್ ಟೈಮ್ ಒಂದು ಕೊಟ್ಟಿದ್ರಲ್ಲ ಅದ್ರ ಬೇರೆ ಏನಾದ್ರು ಕೊಟ್ಟಿದ್ರಾ ಹೆಂಗೆ? ಬೇರೆ ಏನಂತ ಈ ತರ ಈ ಟೈಪ್ ಮಾಡ್ಸಿನಿ. ತಿರ್ಗಾ ಇನ್ನೊಂದಂತ ರೂಫಿಂಗ್ ರೂಫಿಂಗ್ ನೋಡಿ, ಕಲರ್ಗಳು ನೋಡ್ಕೊಡಿ. ಓಕೆ, ಅಂದ್ರೆ ಇದು ರೂಪಿಂಗ್ ಒಳಗಡೆ ಬರುತ್ತೆ, ಒಳಗಡೆ ಕಲರ್ಗಳು. ಓಕೆ, ಈ ತರ ಕಲರ್ ಒಳಗಡೆ ಬರುತ್ತೆ ನಿಮ್ಗೆ. ಎರಡು ಕಲರ್, 3 ಪ್ರೈಸ್ ಸೇಮ್. ಪ್ರೈಸ್ ಎಲ್ಲ ಒಂದೇ ಸೇಮ್. ಪ್ರೈಸ್ ನಲ್ಲಿ ಏನ್ ತಗೋಬದಿ ಎಲ್ಲ ಎಲ್ಲಾರ್ಗೆ ಒಂದೇ ರೇಟ್ ಹಾಕಿ ಕೊಡ್ತಾ ಇದೀನಿ. ಯಾಕಂದ್ರೆ ಕಸ್ಟಮರ್ ಉಳ್ಕೊಂಡು ಬರ್ತಾ ಇದೆ ಅಂತ ಕಸ್ಟಮರ್ಗೆ ಹಾಕಿ ಕೊಡ್ತಾ ಇದ್ದೀನಿ. ಆಕ್ಟಿವೇಶನ್ ಇಂದ ಮಾಡಿ ಕೊಡ್ತೀನಿ. ಈ ಪ್ರೈಸ್ ಯಾರಿಗೂ ಹೇಳ್ಬಾರ್ದು, ಕಸ್ಟಮರ್ ಬೇರೆಯವ್ರಿಗೂ ಹೇಳ್ಬಾರ್ದು. ಅವ್ರು ಬಂದು ಇಲ್ಲಿ ಮಾಡ್ಸ್ಕೊಂಡು ಹೋಗ್ಬೇಕು. ಇನ್ನೊಂದೇನಂತಾರೆ ಕಮಿಷನ್ ಮಿಕ್ಕತ್ತೆ. ಹೌದು ಕಮಿಷನ್ ಮಿಕ್ಕತ್ರೆ ಕಸ್ಟಮರ್ ಇಲ್ಲಿ ಬಂದೆ ಅಂತ 1,500 ರೂಪಾಯಿ 2,000 ರೂಪಾಯಿ ಕಮಿಷನ್ ಇರ್ತಾರೆ. ಕಮಿಷನ್ ಮಿಕ್ಕತ್ತೆ ಅಷ್ಟೇ. ಕಣ್ ಮುಚ್ಕೊಂಡು ಹೌದು ಸರ್. ಏನಾಗುತ್ತೆ ಗೊತ್ತಾ, ಈಗ ಪಾಪ ಆಟೋದವರು ಒಂದಿನ ದುಡಿಮೆ ಅದು. ಹೌದೌದು, 2,000 ರೂಪಾಯಿ ಸುಮ್ಗೆ ಇಲ್ಲ ಸರ್, ಒಂದಿನ ದುಡಿಮೆ ಅದು. ಮತ್ತೆ ವರ್ಕು ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಡ್ತಾರೆ. ಆಲ್ಮೋಸ್ಟ್ ಇವಾಗ ವಿಡಿಯೋ ನೋಡ್ಕೊಂಡ್ ಬಂದು ಎಲ್ಲಿಂದ ಬಂದಿದ್ದಾರೆ ಸರ್? ಸರ್ ಈ ಕಡೆ ಕರ್ನಾಟಕನಲ್ಲಿ ಚನ್ನಪಟ್ಟಣ, ಮೈಸೂರು, ಮದ್ದೂರು ಅಂತ ಈ ಕಡೆ ಬರ್ತಲ್ಲ. ಈ ಕಡೆ ಬರುತ್ತೆ. ಮೈಸೂರು, ಮಂಡ್ಯ, ದಾವಣಗೆರೆ, ಆ ಕಡೆ ದಾವಣಗೆರೆ ಈ ಕಡೆ ಜಿಗ್ನಿ, ಆನೆಕಲ್ ಎಲ್ಲ ಆ ಕಡೆಯಿಂದ ಎಲ್ಲ ದೂರದಿಂದ ಬರ್ತಾರೆ ಕಸ್ಟಮರ್. ದೂರಿಂದ ಇಲ್ಲಿಂದ ಬಂದಿದ್ದಾರೆ ಸರ್? ದೂರದಿಂದ ಅಂತ ತಗೊಂಡು ದೂರಿಂದ ಬಂದವ್ರು ಪಾಪ ನೈಟ್ ಓಡಿಸ್ಕೊಂಡು ಒಬ್ರು ಕಸ್ಟಮರ್ ಬಂದಿರ. ಮೈಸೂರಿಂದ ಸ್ವಲ್ಪ ದೂರದಿಂದ ಬಂದಿದ್ದವ್ರು. ಹೌದಾ? ನೈಟ್ ಓಡಿಸ್ಕೊಂಡು ಭಾನುವಾರ ಬಂದು ಮಾಡ್ಸ್ಕೊಂಡು ಹೋಗಿದ್ದ ಪಾಪ. ನಂಜನಗೂಡು ಅದು ಗೊತ್ತಿಲ್ಲ, ಮಾಡಿದೀನಿ ಇರ್ಬೋದು, ಹಂಗೆ ಹೇಳಕ್ ಆಗಲ್ಲ. ಅದು ಮಾಡ್ಸ್ಕೊಂಡು ಹೋಗಿದ್ದ ಕಸ್ಟಮರ್ ದೂರದಿಂದ ಜಾಸ್ತಿ. ಲಾಸ್ಟ್ ಟೈಮ್ ಒಂದು ಫ್ರೀ ಏನೋ ಕೊಟ್ಟಿದ್ರಿ ಸರ್, ಕಸ್ಟಮರ್ ಬಂದ್ರ? ಫ್ರೀ ಕೊಟ್ಟಿದ್ದೀನಿ ಸರ್. ಏನ್ ಕೊಟ್ಟಿದ್ದೀನಿ ಅಂತ ಪಾಪ ಒಬ್ರು ಕಮೆಂಟ್ಸ್ ಮಾಡ್ಸಿದೆ. ಅವ್ರ ಐಟಮ್ ಹಂಗೆ ಇದೆ, ಅವ್ರ ಐಟಮ್ ತಗೊಂಡ್ ಹೋಗ್ಬೇಕು. ಓಕೆ, ಅವ್ರ ಹೆಸರು ಏನಾದ್ರು ಗೊತ್ತಾ? ಅವ್ರ ಹೆಸರು ದೊಡ್ಡಬಳ್ಳಾಪುರಿಂದ ಯಾರು ಎಲ್ಲಿಂದ ಕಮೆಂಟ್ಸ್ ಹಾಕಿದ. ಫಸ್ಟ್ ಕಮೆಂಟ್ ಅವ್ರ ಐಟಮ್ ಫ್ರೀ ಆಗಿ ಸಿಗ್ತಿದೆ ಅಲ್ವಾ, ಅವ್ರ ಐಟಮ್ ಎತ್ತಿಟ್ಟಿದ್ದಾರೆ, ಅವ್ರಿಗೆ ಸೇರ್ಬೇಕಾಗಿರುತ್ತೆ ಐಟಮ್. ಯಾಕಂದ್ರೆ ಪಾಪ ಅವ್ರು ಬಂದ ಅವ್ರ ಐಟಮ್ ನಾನು ಕೊಡ್ತೀನಿ. ಅಂಡ್ 2ನೇದು 3ನೇದು ಮಾಡಿದ್ರಲ್ಲ, ತಗೊಂಡೋಗಿ ಅದ್ರದ್ದು ವಿಡಿಯೋ ಹಿಡಿದಿದ್ದೀನಿ. ತಗೊಂಡೋದ್ರ? ಟೋಟಲ್ ಆಗಿ ತಗೊಂಡೋಗಿ. ಓಕೆ, ವಿಡಿಯೋ ಲಾಸ್ಟ್ ಅಲ್ಲೂ ನಿಮ್ಗೆ ಹಾಕಿರ್ತೀನಿ, ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿರ್ತೀನಿ. ಈ ವಿಡಿಯೋ ಲಾಸ್ಟ್ ಅಲ್ಲಿ ಯಾರು ಲಕ್ಕಿ ಕಸ್ಟಮರ್ ಏನಾಗಿರ್ತಾರ 5 ಜನ ಅಥವಾ 4 ಜನ, ಒಬ್ರು ಇನ್ನೂ ಬಂದಿಲ್ಲ. ಇನ್ನೊಬ್ರು ಬಂದಿಲ್ಲ. ಓಕೆ, ಫಸ್ಟ್ ಕಸ್ಟಮರ್ ಯಾರು ಬಂದಿಲ್ಲ ಪಾಪ. ಕಮೆಂಟ್ಸ್ ಹಾಕಿದ ದೂರಿಂದ ಹಾಕಿದವನು ಬರಕ್ ಆಗಿಲ್ಲ ಪಾಪ. ಅವನ ಐಟಮ್ ಒಂದ್ ತಗೊಂಡೋಗ್ಲಿ ಅಷ್ಟೇ, ನಾನು ಹೇಳಲ್ಲ ಸರ್. ಹೊಸ ವರ್ಷಕ್ಕೆ ಈ ಸರ್ತಿ ಒಂದು ಕಸ್ಟಮರ್ಗೆ ಏನಾದ್ರು ಆಫರ್ ಕೊಡ್ತೀರಾ? ಏನ್ ಕೊಡ್ಬೇಕು ಹೇಳಿ ಸರ್, ಕೊಡ್ಬೇಡ. ನೀವೇ ಹೇಳಿ. ಕರೆಕ್ಟ್ ಆಗಿ ಒಂದ್ ವರ್ಷ ನೋಡಿ ತಗೊಳ್ಳಿ ಸರ್. ಒಂದ್ ರೂಫಿಂಗ್ ಕೊಡೋಣ. ಒಂದ್ ರೂಫಿಂಗ್. ಓಕೆ, ಒಂದ್ ರೂಫಿಂಗು ಮೇಲ್ಗಡೆದು ಫಿಟ್ಟಿಂಗ್ ಎಕ್ಸ್ಟ್ರಾ ಅಲ್ವಾ? ಸಿಟ್ಟಿಂಗ್ ಎಕ್ಸ್ಟ್ರಾ. ಸೀಟ್ ಕವರ್ ಪಟ್ಟಿ ಕೊಡ್ತೀನಿ. ಓಕೆ, ಪಟ್ಟಿ ಸೀಟ್ ಕವರ್ ಕೊಡ್ತೀನಿ. ಸೈಡ್ ಬೋರ್ಡ್ ಡಿಸೈನ್ ಕೊಡ್ತೀನಿ. ಒಂದ್ ಕಸ್ಟಮರ್ಗೆ ಸೈಡ್ ಬೋರ್ಡ್ ಡಿಸೈನ್ ಕೊಡ್ತೀನಿ. ಹೊಸ ವರ್ಷಕ್ಕೆ ಈ ತರ ಕೊಡ್ತೀನಿ ಕಸ್ಟಮರ್ಗೆ. ಸರ್ ಅದೇ ಈ ತರ ಕೊಡ್ತಿದ್ದೀರಾ. ಅಂಡ್ ಹೊಸ ವರ್ಷಕ್ಕೆ ಯಾರು ಕಮೆಂಟ್ ಹಾಕ್ತಾರಲ್ವಾ, ಕಮೆಂಟ್ ಹಾಕ್ಬಿಟ್ಟು ಅದಕ್ಕೆ ಲೈಕ್ ಬರಬೇಕು. ಕಮೆಂಟ್ ಯೂಟ್ಯೂಬ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಲೈಕ್ ಜಾಸ್ತಿ ಯಾರು ಮಾಡ್ತಾರ. ಫಾರ್ ಎಕ್ಸಾಂಪಲ್ ನಾನೇ ಕಮೆಂಟ್ ಹಾಕಿದೀನಿ ಸೂಪರ್ ಅಂತ ಹಾಕಿ, ಸೂಪರ್ ಅಂತ ಹಾಕಿದ್ರೆ ಆ ಸೂಪರ್ಗೆ ಯಾರು ಜಾಸ್ತಿ ಕಮೆಂಟ್ ಹಾಕ್ತಾರಲ್ಲ ಅವ್ರಿಗೆ ನಾನು ಕಳಿಸ್ತೀನಿ. ಬಟ್ 1 ವಾರ ಟೈಮ್ ಇರುತ್ತೆ ಅವ್ರಿಗೆ. 1 ವಾರದಲ್ಲಿ ಆ ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ಆ ನಂಬರು, ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಪ್ರಮೋದ್ ಅಂತ ಅಂದ್ರೆ ನಾನು ಸೂಪರ್ ಅಂತ ಹಾಕಿರ್ತೀನಿ. ಒಂದು 10 ಜನ ನನ್ನ ಕಮೆಂಟ್ಗೆ ಲೈಕ್ ಅಂತ ಕೊಟ್ರೆ 10 ಲೈಕ್ ಬಂದಿರುತ್ತೆ. ಕೆಳಗಡೆದು 9 ಲೈಕ್ ಆಗಿರುತ್ತೆ. ನಾನೇ ಟಾಪ್ ಅಲ್ಲಿ ಬರ್ತೀನಿ, ಅವ್ರಿಗೆ ಸ್ಕ್ರೀನ್ ಶಾಟ್ ಹೊಡೆದು ಕಳಿಸ್ತೀನಿ. ಅವ್ರು ಬಂದ್ಬಿಟ್ಟು ನಾನು ಅಪ್ರೋಚ್ ಆಗ್ತೀನಿ ಅವ್ರಿಗೆ. ಅವ್ರು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಇವ್ರಿಗೆ ತೋರಿಸಿದ್ರೆ ಅಂತ ನಾನು ಇವ್ರಿಗೆ ಕಳಿಸಿರ್ತೀನಿ. ಇದೆಲ್ಲ ಫ್ರೀ ಆಗಿ ಸಿಗುತ್ತೆ ಒಂದೇ ಕಸ್ಟಮರ್ಗೆ. ಈ ಸರ್ತಿ 1 ವರ್ಷಕ್ಕೆ 1 ಕಸ್ಟಮರ್ ಹೊಸ ವರ್ಷಕ್ಕೆ ಆಗಿರುತ್ತೆ. ಅದು ಹೊಸ ವರ್ಷಕ್ಕೆ ಏನೇನೋ ಖರ್ಚು ಮಾಡ್ತಾರೆ, ನಿಮಗೆ ಫ್ರೀ ಆಗಿ ಸಿಗುತ್ತೆ, ಬಂದು ತಗೊಂಡೋಗ್ರಿ ಅಷ್ಟೇ. ಆಲ್ ಓವರ್ ಕರ್ನಾಟಕದಲ್ಲಿ ಈ ತರ ಪ್ರೈಸಿಂಗ್ ಯಾರು ಕೊಡೋದಿಲ್ಲ, ಈ ತರ ಆಫರ್ ಯಾರು ಕೊಡೋದಿಲ್ಲ ಅಂತ ಹೇಳ್ತಿದ್ದೀನಿ. ಅಂಡ್ ರೂಫ್ ಟಾಪ್ ಮೇಲೆ ನಿಂತು ನೋಡಿದ್ದಾರೆ ನಿಮ್ಗೆ. ಅಂಡ್ ಅದಾದ ನಂತರ ಸರ್ ಮತ್ತೇನು ಹೊಸ ಐಟಮ್ ಬಂದಿದೆ? ಸೀಟ್ ಕವರ್ ಏನಾದ್ರು ಐಟಮ್ ಬಂದಿದೆ ಹೊಸದು ಸರ್? ಸೀಟ್ ಕವರ್ ನಲ್ಲಿ ತುಂಬಾ ಬಂದಿದೆ. ಅದು ಖಾಲಿ ಆಗ್ಬಿಟ್ಟಿದೆ ಸರ್. ಅದು ಹೇಳ್ದಲ್ಲ. ಓಕೆ, ಇನ್ನೊಂದ್ಸತಿ ನೆಕ್ಸ್ಟ್ ವಿಡಿಯೋ ಅದು ಫಾಸ್ಟ್ ಮೂವ್ಮೆಂಟ್ ಆಗಿರೋದು ಖಾಲಿ ಆಗ್ಬಿಟ್ಟಿದೆ. ಇದು ನೆಕ್ಸ್ಟ್ ವಿಡಿಯೋ ನಲ್ಲಿ ನಿಮಗೆ ಇನ್ನೂ ಖತರ್ನಾಕ್ ಸೀಟ್ ಕವರ್ ತೋರಿಸ್ತೀನಿ. ಖತರ್ನಾಕ್ ಸೀಟ್ ಕವರ್. ಅದ ಹೆಸರೇ ಖತರ್ನಾಕ್ ಆಗ್ಬಿಡೋದು. ಜಾಲಿ ಎಲ್ಲಾ ಖಾಲಿ ಅಂತ. ಜಾಲಿ ಎಲ್ಲಾ ಖಾಲಿ ಅಂತ ನೋಡಿ. ಜಾಲಿ ಎಲ್ಲಾ ಖಾಲಿ. ಇದು ಸಬ್ ಟೈಟಲ್ ಆಗಿರುತ್ತೆ. ತಮ್ನೆಲ್ಗೆ ಇದೆ ಜಾಲಿ ಎಲ್ಲಾ ಖಾಲಿ, ಕರ್ನಾಟಕಕ್ಕೆ ನಂಬರ್ 1 ಗಾಲಿ. ಓಕೆ, ಸೂಪರ್. ಅಂಡ್ ಕೆಳಗಡೆ ನಂಬರ್ ಇರುತ್ತೆ. ನೀವು ಅಲಿಜಾನ್ ಆಟೋ ಕನ್ಸಲ್ಟೆಂಟ್ ಬಂದ್ರೆ ಡೈರೆಕ್ಟ್ ಆಗಿ ನಂಬರ್ ಇರುತ್ತೆ, ಅವ್ರಿಗೆ ಕಾಲ್ ಮಾಡಿ ಏನೇ ಪ್ರಾಬ್ಲಮ್ ಇದ್ರು ಅಥವಾ ಏನೇ ಐಟಮ್ ಬೇಕಂದ್ರೆ ಆಟೋದಿಂದ ಟಾಪ್ ಇಂದ ಹಿಡ್ಕೊಂಡು ಬಾಟಮ್ ವರೆಗೆ ಏನೇ ಕೆಲಸ ಇದ್ರು ಇವ್ರು ಮಾಡ್ಕೊಡ್ತಾರೆ. ಓಕೆ ಸರ್, ಏನೇ ಇದೆ ಕರ್ನಾಟಕ ಹಳೆ ಗಾಡಿ ಇರ್ಲಿ ಹೊಸ ಗಾಡಿ ಇರ್ಲಿ ಎಲ್ಲರೂ ಮಾಡಿ ಟೋಟಲ್ ಆಕ್ಸೆಸ್ ಸರ್ವಿಸ್ ಅಂತ ಟೋಟಲ್ ಆಗಿ ಮಾಡಿ ಕೊಡ್ತೀನಿ. ಹೊಸ ಗಾಡಿ ಇಲ್ಲಿ ಬಂದು ನಿಂತ್ಕೊಂಡೆ ಸಾಕು, 2-3 ಅವರ್ ಆಗಲ್ಲ. ಬೆಳಗ್ಗೆ ಬರ್ಬೇಕು, ಒಂದ್ 5 ಗಂಟೆಗೆ ಗಾಡಿ ಕೊಡ್ತೀನಿ. ಯಾಕಂದ್ರೆ ಕಸ್ಟಮರ್ ಉಳ್ಕೊಂಡ್ ಬರೋದು ಇಲ್ಲಿಂದ ಫಿನಿಶಿಂಗ್ ಇರಬೇಕು ಮೇನ್ ಕಸ್ಟಮರ್ಗೆ. ಸರ್, ಒಂದ್ ಕಸ್ಟಮರ್ ಬಂದ್ರೆ ಎಷ್ಟು ಅವರ್ ತಗೊಳ್ತೀರಾ? ಮಿನಿಮಮ್ ಒಂದ್ ಕಸ್ಟಮರ್ ತಗೊಂಡು 4 ಅವರ್ ತಗೊಂಡಿನಿ ಸರ್. 4 ಅವರ್ 4 ಅವರ್ ತಗೊಂಡಿದ್ದೀನಿ. ಯಾಕಂದ್ರೆ ಫಿನಿಶಿಂಗ್ ನಮ್ಗೆ ಬೇಕಾಗಿರೋದು.
ಅದು ಇಲ್ಲಿ ಹಾಕೊಂಡು ಗಾಡಿ ಅಲ್ಲಿ ಹಾಕೊಳೋದಿಲ್ಲ 4 ಅವರ್ ತಗೊಂತೀನಿ ಒಂದು ಕಸ್ಟಮರ್ ಮೇನ್ ಫಿನಿಶಿಂಗ್ ಬೇಕಾಗಿರೋದು. ಓಕೆ ಡನ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಹೊಸ ವರ್ಷಕ್ಕೆ ಒಂದು ಕಸ್ಟಮರ್ ಲಕ್ಕಿ ಕಸ್ಟಮರ್ಗೆ ಆಫರ್ ಕೊಡ್ತಿದ್ದೀರಾ ಅಂಡ್ ನೋಡೋಣ. ಅದು ಒಂದು ವಾರ ಆಗಿರುತ್ತೆ, ವಿಡಿಯೋ ಅಪ್ಲೋಡ್ ಆದ ನಂತರ 1 ವಾರ ಟೈಮ್ ಇರುತ್ತೆ. ನೀವು ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಲೈಕ್ ಯಾವ್ದಕ್ ಬರುತ್ತಲ್ವಾ ಅದನ್ನ ನೀವು ಎತ್ತಾಕೊಂಡು ಹೋಗಿ. ಐಟಮ್ ಇರುತ್ತೆ, ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಅಂಡ್ ಎಲ್ಲಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಡಿಸ್ಕೌಂಟ್ ಡೀಲ್ಸ್ ಅಂಡ್ ವೀಲ್ಸ್ ಬೆಂಗಳೂರು 2 ಚಾನಲ್ ಇರುತ್ತೆ ನಿಮ್ದು. ಅದರಲ್ಲೂ ನೀವು ಹಾಯ್ ಅಂತ ಅಥವಾ ಕಳಿಸಿ, ನನಗೆ ಹಾಯ್ ಅಂತ ಕಳಿಸಿದ್ರು ಅಥವಾ ನನ್ನ ನಂಬರ್ ಇರುತ್ತೆ ಕಾಲ್ ಮಾಡಿದ್ರು ಕೂಡ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಇವ್ರ ನಂಬರ್ ಇರುತ್ತೆ, ಇವ್ರಿಗೆ ಕಾಲ್ ಮಾಡಿದ್ರು ಅವ್ರು ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಕಸ್ಟಮರ್ ರಿವ್ಯೂ ತಗೊಳ್ಳೇಬೇಕಾಗುತ್ತೆ, ಬಿಕಾಸ್ ಕಸ್ಟಮರ್ ಯಾವ ತರ ವರ್ಕ್ ಇದೆ ಅಂತ ಅವ್ರ ಬಾಯಿಂದಾನೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೆಂಗಿದ್ದೀರಾ ಸರ್? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲಿಂದ ಬಂದಿದ್ದೀರಾ? ನಾವು ಆನೆಕಲ್ ಹತ್ರ ಜಿಗಣಿಯಿಂದ ಬಂದಿದ್ದೀವಿ. ಜಿಗಣಿಯಿಂದ ಬಂದಿದ್ದೀರಾ? ಹೆಂಗ್ ಗೊತ್ತಾಯ್ತು ಸರ್ ಇದು? ನಾವು ಇನ್ಸ್ಟಾಗ್ರಾಮ್ ಮಾಡಿದ್ರಿ, ಇನ್ಸ್ಟಾಗ್ರಾಮ್ ಫ್ರೀ ಅಂತ ಹಾಕಿದ್ರು. ಅದ್ರ ನೋಡ್ಕೊಂಡು ಇಲ್ಲಿಗೆ ಬಂದೆ. Free ಆಗಿ ಸಿಗುತ್ತೆ? ಫ್ರೀ ಆಗಿ ಸಿಗುತ್ತೆ ಅನ್ನೋದಲ್ಲ, ಫ್ರೀಯಲ್ಲಿ ಸೈಡ್ ಕಟ್ಔಟ್ ಏನು ಸಿಗುತ್ತೆ ಅಂತ ಹೇಳಿದ್ರು. ಫ್ರೀಯಾಗಿ ಕೆಲಸ ಮಾಡ್ತಾರಂತೇನಿಲ್ಲ. ನೋಡ್ಕೊಂಡು ನಾವು ಕೆಲ್ಸ ಹೆಂಗಿದೆ ಸರ್? ಕೆಲಸ ಸೂಪರ್ ಆಗಿದೆ. ಬಂದೋಬಸ್ತ್ ಮಾಡಿದ್ರೆ ಸೂಪರ್ ಜಬರ್ದಸ್ತ್ ಆಗಿ ಮಾಡಿದ್ರೆ. Okay. ಇಡೀ ಕಲಾಸಿಪಾಳ್ಯದಲ್ಲಿ ಇಬ್ರು ಸೂಪರ್ ಆಗಿ ಕೆಲಸ ಮಾಡ್ತಾರೆ, ತುಂಬಾ ಬ್ರಿಲಿಯಂಟ್ ಆಗಿ ಮಾಡ್ತಾರೆ, ಸೂಪರ್. ಓಕೆ. ಅಂಡ್ ಪ್ರೈಸ್ ನಾನು ಕೇಳೋದಿಲ್ಲ ಸರ್, ಬಿಕಾಸ್ ಪ್ರೈಸ್ ಕೇಳೋದು ಕೇಳಿ ಸರ್, ಪರವಾಗಿಲ್ಲ. ಪ್ರೈಸ್ ಕೇಳಿದ್ರೆ ರೀಸನಬಲ್ ರೇಟ್ ಅಲ್ಲೇ ಮಾಡ್ತಾರೆ, Reasonable. ರೀಸನಬಲ್ ರೇಟ್ ಮಾಡ್ತಾರೆ. ಕೆಲಸನೂ ತಕ್ಕಂಗೆ ನಮ್ಮ ಕಸ್ಟಮರ್ ತಕ್ಕಂಗೆ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ, ಅಲ್ಟಿಮೇಟ್ ಆಗಿ ಮಾಡ್ತಾರೆ, ಸೂಪರ್ ಹೌದಾ? ಸೂಪರ್. ಓಕೆ, ಸೂಪರ್. ಅಂಡ್ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಸರ್? ವೀಕ್ಷಕರಿಗೆ ಹೇಳೋದು ಏನಂದ್ರೆ, ಎಲ್ಲರೂ ಬನ್ನಿ, ನಮ್ಮ ಆಟೋ ಅವರೆಲ್ಲ ಬನ್ರಿ. ಇಲ್ಲಿ ನಮ್ಮ ಕಲಸಿಪಾಳ್ಯ ಬಸಪ್ಪ ಆಲಿಜಾನ್ ಕನ್ಸಲ್ಟ್ ಆಟೋ ಕನ್ಸಲ್ಟ್ ಬನ್ನಿ. ಸೂಪರ್ ಆಗಿ ನಿಮ್ಗೆ ರೀಸನಬಲ್ ರೇಟ್ ಅಲ್ಲಿ ಟಾಪ್ ಫಿಟ್ಟಿಂಗ್ ಆಕ್ಸೆಸ್ ಎಲ್ಲ ಮಾಡ್ಕೊಡ್ತಾರೆ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.